ತಮಿಳುನಾಡಿನಲ್ಲಿ ಮತದಾನ ಮುಗಿಯುವ ತನಕ ಯಾರು ಗೆಸ್ ಮಾಡಿರದೆ ಹೋದಂತ ಒಂದು ಅದ್ಭುತ ಘಟಿಸಿದೆ. ಟಿವಿಕೆಯ ವಿಜಯ್ ಸರಳ ಬಹುಮತಕ್ಕೆ ಹತ್ತತ್ರ ಬಂದಿದ್ದಾರೆ. 118 ಅಲ್ಲಿ ಮ್ಯಾಜಿಕ್ ನಂಬರ್, 109ಕ್ಕೆ ಬಂದಿದ್ದಾರೆ ವಿಜಯ್ ಟಿವಿಕೆ ಪಕ್ಷ. ಪಶ್ಚಿಮ ಬಂಗಾಳವನ್ನು ಗೆದ್ದುಕೊಂಡದ್ದು ಬಿಜೆಪಿಯ ಪಾಲಿಗೆ ಅತಿ ದೊಡ್ಡ ಸಾಧನೆ. ಸಂಘಟಿತ ಪ್ರಯತ್ನದ ಫಲ. 22 ರ್ಯಾಲಿ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅಮಿತ್ ಶಾ 18 ದಿನ ಪಶ್ಚಿಮ ಬಂಗಾಳದಲ್ಲೇ ಇದ್ರು. ಎಷ್ಟು ರ್ಯಾಲಿ ಮಾಡಿದ್ರು, ಎಷ್ಟು ರೋಡ್ ಶೋ ಮಾಡಿದ್ರು ಲೆಕ್ಕ ತಪ್ಪು ಹೋಗಿದೆ. ಇನ್ನು ರಾಜ್ಯದಲ್ಲಿ ನಡೆದ 2 ಬೈ ಎಲೆಕ್ಷನ್ಗಳು, 2ಕ್ಕೆ 2 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಈ ಸರ್ಕಾರ ಬಂದಾಗಿನಿಂದ 5 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ಗಳಾದವು. 5ಕ್ಕೆ 5 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಈ ಸಲ ಚುನಾವಣೆಗಳು ನಡೆದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಗಳ ಪೈಕಿ ಅತಿ ಹೆಚ್ಚು ಕುತೂಹಲ ದಾವಣಗೆರೆ ದಕ್ಷಿಣದ ಬಗ್ಗೆ ಇತ್ತು. ಮುಸ್ಲಿಂ ಅಸಮಾಧಾನದ ಕಾರಣಕ್ಕೆ ಬಾಗಲಕೋಟೆಯನ್ನ ಕಂಫರ್ಟಬಲ್ ಆಗಿ ಭಾರಿ ಬಹುಮತದೊಂದಿಗೆ ಗೆದ್ದುಕೊಂಡಿತು ಕಾಂಗ್ರೆಸ್. ಮತದಾನ ಆರಂಭಗೊಂಡಾಗಿನಿಂದ ಮುಗಿಯುವ ತನಕ ಒಂದೇ ಒಂದು ಸುತ್ತಿನಲ್ಲಿಯೂ ಬಿಜೆಪಿ ಮುಂದೆ ಬರಲಿಲ್ಲ. ಆದರೆ ದಾವಣಗೆರೆ ದಕ್ಷಿಣ ಹಾವು ಏಣಿ ಆಟ ನಡೀತು. ಮೊದಲ 7 ಸುತ್ತುಗಳಲ್ಲಿ ಸತತ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ ಆ ನಂತರ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆಯಿತು. 9,000 ತನಕ ಹೋದ ಲೀಡ್ ಆ ನಂತರ 5,700ಕ್ಕೆ ಬಂದು ಫಿಕ್ಸ್ ಆಯಿತು. ಎಸ್ಡಿಪಿಐ ಅಭ್ಯರ್ಥಿ 19,000 ವೋಟ್ ತಗೊಂಡ್ರಿ. ಇಲ್ಲಿ ಎಸ್ಡಿಪಿಐ 19,000 ಮತಗಳು.
ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ, ಬ್ರಿಜೇಶ್ ಕಾಳಪ್ಪ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪ್ರಶಾಂತ್ ನಾಥ್ ಮುಂದುವರಿತಾ ಇದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ, ಕೇರಳದ ಗೆಲುವಿಗೆ ಅಭಿನಂದನೆಗಳು. ಹೆಂಗೆ ಸಾಧ್ಯ ಆಯಿತು ಇದು? ಕೇವಲ ನಮ್ಮ ಜೊತೆಗೆ ಹರ್ಷ, ಕೇರಳ ಕಾಂಗ್ರೆಸ್ ವಾರ್ ರೂಮ್ನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಹರ್ಷ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಭಿನಂದನೆಗಳು ತಮಗೂ ಕೂಡ. ಹಲೋ. ಎಸ್, ಬರ್ತೀನಿ ಅಂತ ಮಾತ್ರ. ಬ್ರಿಜೇಶ್ ಕಾಳಪ್ಪ ಅವರೇ, ಇಲ್ಲ, ಹರ್ಷ ಅವರು ತುಂಬ ಕೆಲಸ ಮಾಡಿದ್ರು ಅಲ್ಲಿ. ಆಮೇಲೆ ನಾವು ಪ್ರತಿಯೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಸಂದರ್ಭದಲ್ಲೂ ಕೂಡ ಹರ್ಷ ಅವ್ರದ್ದೇ ಜಾಸ್ತಿ ಇನ್ಪುಟ್ಸ್ ಇರುವಂಥದ್ದು. ಸೊ ಪಾಪ ಅವರು ಐ ಥಿಂಕ್ 3 ತಿಂಗಳು ಪಾಪ ಅಲ್ಲಿ ಕಷ್ಟಪಟ್ಟಿದ್ದಾರೆ. ನಾವು ಹೋಗಿದ್ದು, ನಾನು ಇದ್ದಿದ್ದು ಒಂದು 25 ದಿನ ಏನೋ ಇದ್ದೆ. ಓಕೆ. ಬಟ್ ಅವ್ರು ಪಾಪ 3 ತಿಂಗಳಿಂದ ಅಲ್ಲೇ ಇದ್ದರು. ಆಮೇಲೆ ಆ ಸುಡು ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು, ಅದರಲ್ಲಿ ಇದ್ದು ನಾವು ವಿ ವರ್ ಏಬಲ್ ಟು ಅಚೀವ್ ಸಮ್ ಸಕ್ಸಸ್. ಓಕೆ. ಅದೇನಾಗಿತ್ತು, ಒಂದು ಅಂದರೆ ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. ಎಸ್. ಸುಮಾರು 10 ವರ್ಷದ್ದು ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. ಜೊತೆಗೆ ಮುಖ್ಯಮಂತ್ರಿಗಳ ಮೇಲೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ತುಂಬ ದೊಡ್ಡದಾಗಿತ್ತು. ಬಟ್ ಅದರಲ್ಲೇನಾಗಿದೆ, ಅವ್ರ ಆಂತರಿಕ ಪೈಪೋಟಿಯಲ್ಲಿ ಆ ಮುಖ್ಯಮಂತ್ರಿಗಳು ಬೇರೆಯವ್ರನ್ನೆಲ್ಲ ಸ್ವಲ್ಪ ಬದಿಗಿಡಬೇಕು ಅಂತ ಹೇಳಿ ಅವ್ರನ್ನೇ ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು. ಓಕೆ. ತುಂಬಾ ದೊಡ್ಡ ಮಟ್ಟದ. ತುಂಬಾ ಜನ ಹೇಳಿದ್ರು ಎಲ್ಲಿ ಯಾವ ಊರಿಗೆ ಹೋದ್ರು ಪೋಸ್ಟರ್ನಲ್ಲಿ ಬರೀ ಸಿಎಂ ಫೋಟೋ ಇದೆ, ಮತ್ತೆ ಸಿಂಗಲ್ ಪರ್ಸನ್ ಅಂದ್ರೆ ಮೋದಿ ಸ್ಟೈಲೇ ಅಲ್ಲಿ ಮಾಡ್ತೇವೆ ನಾವು. ಆಕ್ಚುಲಿ ಹೇಳಿದ್ದನ್ನ ಇಸ್ ಕೇರಳಾಸ್ ಮೋದಿ ಅಂತಾನೆ ಹೇಳಿದಲ್ಲಿ. ಅದು ಆಕ್ಚುಲಿ ಕ್ಯಾಚ್ ಆಯ್ತದು. ಕೇರಳಾಸ್ ಮೋದಿ ಅಂತ ನಾವು ಕಾಯಿನೇಜ್ ಮಾಡಿದ್ವಿ ಈ ನಮ್ಮ ಮೀಡಿಯಾ ಟೀಮ್. ಸೊ ಅದನ್ನ ಕಾಯಿನೇಜ್ ಮಾಡಿದ್ರೆ ಆಕ್ಚುಲಿ ತುಂಬಾ ಕ್ಯಾಚ್ ಆಯ್ತು, ಕೇರಳಾಸ್ ಮೋದಿ ಅಂತ. ಅಲ್ಲಿ ಕೇರಳದಲ್ಲೂ ಮತ್ತೆ ಬೇರೆ ಕಡೆ ಕೂಡ ಈ ಸಿಂಗಲ್ ಪರ್ಸನ್ ಆಡಳಿತ ಅಂತ ಒಂದು ಭಾವನೆ ಇದೆಯಲ್ಲ. ಆಮೇಲೆ ಒಬ್ಬನ ಆ ಮಟ್ಟಕ್ಕೆ ಎತ್ತಿ ಇದು ಮಾಡುವಂಥದ್ದು, ಅದು ಪೀಪಲ್ ಡೋಂಟ್ ಲೈಕ್ ಅಂತ ನನಗನ್ನಿಸ್ತು. ಸೊ ಅದನ್ನೇ ಆ್ಯಕ್ಚುಲಿ ಫೋಕಸ್ ಮಾಡಿ, ಸೊ ಆ ಲೆಕ್ಕದಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ನಮಗೆ ಇದು ಸಿಕ್ತು. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬಿಟ್ವೀನ್ 75 to 80. ಬಟ್ ನೋಡಿದ್ರೆ ಮೊಮೆಂಟಮ್ ಬೆಳೀತಾ ಇವಾಗ 100 ಆಗೋಗಿದೆ. ಸೊ ಆ ಇದರಲ್ಲಿ ಬಂತು. ಪಶ್ಚಿಮ ಬಂಗಾಳದ ಸಂಖ್ಯೆಗಳ ಮತ್ತೆ ಅಪ್ಡೇಟ್ ಆದವು. 205 ಬಿಜೆಪಿ, 205 ಬಿಜೆಪಿ, ತೃಣಮೂಲ ಕಾಂಗ್ರೆಸ್ 82.